ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಅನ್ಬಿಲೀವಬಲ್ ಮ್ಯಾಚ್ ನ ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂಥರ ನ್ಯೂಟ್ರಲ್ ಪೊಸಿಷನ್ ನ ಗಟ್ಟಿ ಮಾಡ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಆಫ್ ಆಫ್ ದ ಫೇಸ್ ಕಂಪ್ಲೀಟ್ ಆಗಾದ್ಮೇಲೆ ಅರ್ಧ PKL ಅಂತೂ ಮುಗ್ದಿದಂತೂ ಆಗಿದೆ. ಎಲ್ಲ ಟೀಮ್ನು ಮುಗ್ದಿಲ್ಲ, ಒಂದೊಂದು ಮ್ಯಾಚ್ ಇನ್ನೂ ಬಾಕಿ ಇದೆ. ಬಟ್ ಕೆಲವೊಂದು ಟೀಮ್ಗಳದ್ದು ಆಲ್ರೆಡಿ ನಮ್ಮ ಬೆಂಗಳೂರು ಬುಲ್ಸ್ ತಗೊಳ್ಳಿ ಆಫ್ ಆಫ್ ದ ಫೇಸ್ಗಿಂತ ಎಕ್ಸೀಡ್ ಆಗಿದೆ. ಆಲ್ರೆಡಿ 12 ಮ್ಯಾಚ್ ಆಡಿದ್ದಾರೆ. ಇರುವಂಥದ್ದು 22 ಮ್ಯಾಚ್. ಆಲ್ರೆಡಿ ಇವಾಗ 12 ಮ್ಯಾಚ್ ಆಡಿರೋದ್ರಿಂದ ಆಫ್ ಆಫ್ ದ ಫೇಸ್ ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ಕಂಪ್ಲೀಟ್ ಆಗಿರೋದ್ರಿಂದ ಪಾಯಿಂಟ್ಸ್ ಟೇಬಲ್ ಅನಲೈಸ್ ಮಾಡುವಂಥ ಸಮಯ. ಈಗ ಯಾರು ಮೈನ್ ಕಂಟೆನ್ಷನ್ ಅಲ್ಲಿ ಇದ್ದಾರೆ ಮೇಲೆ ಟಾಪ್ 6 ಅಲ್ಲಿ ಫಿನಿಶ್ ಮಾಡೋದಕ್ಕೆ, ಪ್ಲೇ ಆಫ್ಸ್ ಅಲ್ಲಿ ಫಿನಿಶ್ ಮಾಡೋದಕ್ಕೆ ಅಂತ ನೋಡ್ತು ಅಂದ್ರೆ ಬೆಂಗಳೂರು ಬುಲ್ಸ್ ಇವಾಗ 7th ಪೊಸಿಷನ್ ಅಲ್ಲಿ ಇದ್ದಾರೆ. ಹರಿಯಾಣ ಸ್ಟೀಲರ್ಸ್ ನ ನೋಡ್ತಾ ಇರ್ಬೋದು, ಅವರು ಕೂಡ ಆಲ್ಮೋಸ್ಟ್ ನಮ್ಮ ಈಕ್ವಲ್ ಪಾಯಿಂಟ್ಸ್ ಗಳನ್ನ ತಗೊಂಡ್ರೆ. ಬಟ್ ಅವ್ರು ಕಡಿಮೆ ಮ್ಯಾಚ್ ಆಡಿದ್ರೆ, ನಮಗಿನ 2 ಮ್ಯಾಚ್ ಕಡಿಮೆ ಆಡಿದ್ರೆ, ನಾವು 2 ಮ್ಯಾಚ್ ಜಾಸ್ತಿ ಆಡಿದ್ರೆ. ನಾವು 7 ಮ್ಯಾಚ್ ನ ಸೋತಿದ್ದು, ಅವ್ರು ಜಸ್ಟ್ 4 ಮ್ಯಾಚ್ ನ ಸೋತಿದ್ದಾರೆ ಅಷ್ಟೇನೆ. ಟೈ ಕೂಡ ಸುಮಾರು ಆಗಿದೆ ಇಲ್ಲಿ ಮೇಲ್ಗಡೆ ಇವರಲ್ಲಿ, ನಮ್ದು ಯಾವುದು ಟೈ ಆಗಿಲ್ಲ. ನಿನ್ನೆ ಮ್ಯಾಚ್ ನ ಗೆದ್ದಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಹುಟ್ಟಾಕಿದ್ದಾರೆ. ಇಲ್ಲ ಗುರು ಏನಾರು ಒಂದು ಮಾಡ್ತೀವಿ, ಅನ್ಬಿಲೀವಬಲ್ ಆಗಿ ಗೆದ್ದುಬಿಟ್ಟು ಈ ಟೂರ್ನಮೆಂಟ್ ಯಾರೋ ಒಂದು ಸಾಧಿಸೋದಕ್ಕೆ ಟ್ರೈ ಮಾಡ್ತೀವಿ ಅನ್ನೋ ಥರ ಹೋಪ್ಸ್ ನ ಹುಟ್ಟಾಕಿದ್ದಾರೆ. ಹೋಪ್ಸೇ ಇರಲಿಲ್ಲ, ನೆನೆ ಮ್ಯಾಚ್ ಸ್ಟಾರ್ಟ್ ಆದಾಗ ಹೋಪ್ಸ್ ಇಲ್ಲ. ಬಿಡುಗರು ಮುಗೀತು ಕತೆ ಅವ್ರದ್ದು. ಸುಮ್ಮನೆ ಎಲ್ಲೋ ಅಲ್ಲಿ ಕೆಳಗಡೆ ಇರೋರ ಮೇಲೆ ಮಾತ್ರ ಗೆಲ್ತಾರೆ. ಅದೇ ತಮಿಳ್ ತಲೆವಾಸು, ತೆಲುಗು ಟೈಟನ್ಸು ಇವ್ರ ಮೇಲೆ ಮಾತ್ರ ಗೆಲ್ತಾರೆ. ಮೇಲ್ಗಡೆ ಅವ್ರ ಮೇಲೆ ಗೆಲ್ಲಕ್ಕಾಗಲ್ಲ, ಇವ್ರಿಗೆ ತಾಕತ್ತಿಲ್ಲ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ನೆನೆ ಕಮಾಲ್ ಮಾಡಿದ್ವಿ. ಅವ್ರು ನೋಡಿ ಪಟ್ನಾ ಪೈರೇಟ್ಸ್ ಕೆಳಗಡೆ ಬಂದ್ಬಿಟ್ರು. ನೆನೆ ಮ್ಯಾಚ್ ನ ಸೋಲ್ತಾ ಇದ್ದಂಗೆ ನೆನೆ ಮ್ಯಾಚ್ ನ ಗೆದ್ದಿತ್ತು ಅಂದ್ರೆ ಆಬ್ವಿಯಸ್ಲಿ ಮೇಲ್ಗಡೆ ಹೋಗಿರೋರು. ಸೊ ಒಂಥರ ಈಕ್ವಲ್ ಕಾಂಪಿಟೇಷನ್ ಇರುವಂತ ಟೀಮ್ ಮೇಲೆ ನನಗೆ ಗೆದ್ದಿರೋದ್ರಿಂದ ಇಲ್ಲ ಗುರು ಕಾನ್ಫಿಡೆನ್ಸ್ ಹುಟ್ಟಾಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದೆ. ಬಟ್ ಆದ್ರೂ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸಿ ಈ ಟೂರ್ನಮೆಂಟ್ ಅಲ್ಲಿ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಪ್ಲೇ ಆಫ್ಸ್ಗೆ ಈ ಫಸ್ಟ್ ಫೇಸ್ ಅಲ್ಲಿ ಏನ್ ಆಡಿದ್ರು ಅದಕ್ಕೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಆಡಬೇಕಾಗತ್ತೆ. ಸೊ ನಿನ್ನೆ ಹಿಂಗೆ ಲಾಸ್ಟ್ 3 ನಿಮಿಷದಲ್ಲಿ ಅಡ್ವಾನ್ಸ್ ಟ್ಯಾಕಲ್ಗಳು ಏನು ಕೇಳ್ತೀರಾ, ಅದು ಒಂಥರ ರೊಚ್ಚಿಗೆದ್ದು ಆಡೋದಲ್ಲ, ಆ ಥರ ರೊಚ್ಚಿಗೆದ್ದು ಕಿಚ್ಚೆ ಬುಸ್ಕೊಂಡು ಆಡುವಂಥ ಆಟ ಬೇಕಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಸೊ ಅದು ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಬೇಕು ಅಷ್ಟೇ. ಮುಂದೆ ಬರುವಂಥ ಮ್ಯಾಚ್ಗಳೇನು ಈಸಿ ಅಂತೂ ಇಲ್ಲ ನಮ್ಮ ಬೆಂಗಳೂರು ಬುಲ್ಸ್ಗೆ. ಮೇಲ್ಗಡೆ ಇರೋವಂಥವ್ರ ಮೇಲೆ ಆಡಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಪುಣೆ ಪಟನ್ಸ್ 100% ಬರ್ಕೊಂಡು ಕೊಡ್ತೀನಿ, ಕ್ವಾಲಿಫೈ ಆಗ್ತಾರೆ. ಟಾಪ್ 2 ಅಂತೂ 100% ಇದ್ದೇ ಇರ್ತಾರೆ ಅಂತ. ಒಂಥರ ಟೀಮ್ ಟು ಬೀಟ್ ಅಂದ್ರೆ ಪುಣೆ ಪಟನ್ಸ್ ಗುರು. ನಮ್ಮ ಬೆಂಗಳೂರು ಬುಲ್ಸ್ ಧ್ವಂಸ ಆಗೋಗ್ಬಿಟ್ರು ಪುಣೆ ಪಟನ್ಸ್ ಮೇಲೆ, ನೋಡಿರ್ತಾರೆ ಅದನ್ನು ಕೂಡ. ಸೊ ಸಿಕ್ಕಾಪಟ್ಟೆ ಟೀಮ್ಗಳಿಗೆ ಧ್ವಂಸ ಮಾಡಿ ಇಟ್ಟಿದ್ದಾರೆ ಅವರು. ಸೋತಿರೋದು ಒಂದೇ ಒಂದು ಮ್ಯಾಚ್ ಗುರು. ಅವರು 9 ಮ್ಯಾಚ್ ನ ಗೆದ್ದಿದ್ದಾರೆ. 10 ಮ್ಯಾಚ್ ಅಲ್ಲಿ 9 ಮ್ಯಾಚ್ ನ ಕನ್ಸಿಸ್ಟೆಂಟ್ ಆಗಿ ಗೆಲ್ಲಬೇಕು ಅಂತಂದ್ರೆ 46 ಪಾಯಿಂಟ್ಸ್. ಆಲ್ರೆಡಿ ಅವರು ಒಂಥರ ಪ್ಲೇ ಆಫ್ಸಿಗೆ ಒಂಥರ ಎಂಟ್ರಿ ಕೊಟ್ಟಂಗೆ 9 ಮ್ಯಾಚ್ ಗೆದ್ದಿದ್ದಾರೆ ಅಂತಂದ್ರೆ ಆಫ್ ಫೇಸ್ ಇನ್ನ ಕಂಪ್ಲೀಟ್ ಆಗಿಲ್ಲ. 11 ಮ್ಯಾಚ್ ಆದರೆ ಆಫ್ ಫೇಸ್ ಕಂಪ್ಲೀಟ್ ಆಗುತ್ತೆ. ಅವಾಗಲೇ ಈ ತರ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ. ಇನ್ನ ಆಫ್ ಫೇಸ್ ಇದೆ. ಈ ಆಫ್ ಫೇಸ್ ಅಲ್ಲಿ ಅದೆಷ್ಟು ಪಾಯಿಂಟ್ಸ್ ಗಳನ್ನ ತಗೊಂತಾರೆ ಅಂತ ಗೊತ್ತಿಲ್ಲ, ಎಷ್ಟು ಮ್ಯಾಚ್ ಗೆಲ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಪ್ರಕಾರ 100% ಕ್ವಾಲಿಫೈ ಆಗೋದು ಪುಣೆ ಪಟನ್ಸ್. ಇನ್ನೊಂದು ಟೀಮು 100% ಕ್ವಾಲಿಫೈ ಆಗೋದು ಯಾವುದು ಅಂತಾನೆ ನನಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ 100% ಕ್ವಾಲಿಫೈ ಆಗುತ್ತೆ ಅಂತ ಅನಿಸುತ್ತೆ. ಅವ್ರದ್ದು ಇನ್ನ ಆಫ್ ಫೇಸ್ ಕಂಪ್ಲೀಟ್ ಆಗಿಲ್ಲ. 1 ಮ್ಯಾಚ್ ಇನ್ನ ಬಾಕಿ ಇದೆ. 10 ಮ್ಯಾಚ್ ಆಗಿರೋದೆಲ್ಲ ಆಫ್ ಫೇಸ್ ಇನ್ನ ಕಂಪ್ಲೀಟ್ ಆಗಿಲ್ಲ. 11 ಮ್ಯಾಚ್ ಆಗಿರೋದು ಆಫ್ ಫೇಸ್ ಕಂಪ್ಲೀಟ್ ಆಗಿದೆ. 12 ಮ್ಯಾಚ್ ಆಗಿರೋದು ಎಕ್ಸೀಡ್ ಆಗಿದೆ. ನಮ್ಮ ಬೆಂಗಳೂರು ಬುಲ್ಸ್ ಜಾಸ್ತಿ ಮ್ಯಾಚ್ ನ ಆಡಿರೋದು. ಸೊ ನಮ್ಮ ಬೆಂಗಳೂರು ಬುಲ್ಸ್ ಇನ್ನೂ 1 ಮ್ಯಾಚ್ ಎಕ್ಸ್ಟ್ರಾ ಆಡೋದ್ರಿಂದ ಈ ಪೊಸಿಷನ್ 7th ಪೊಸಿಷನ್ ಇರೋದ್ರಿಂದ ಇವಾಗ ನೋಡಿ ಹರಿಯಾಣ ಸ್ಟೀಲರ್ಸ್ 10 ಮ್ಯಾಚ್ ಆಡಿದ್ರೆ, 2 ಮ್ಯಾಚ್ ಕಮ್ಮಿ ಆಡಿದ್ರೆ ಮೇಲ್ಗಡೆ ಇರುವಂತ ಟೀಮ್ಗಳು. ಸೊ ಇನ್ನ ಆಡ್ತು ಅಂತಾರೆ ಅವ್ರು, ಆಬ್ವಿಯಸ್ಲಿ ಇನ್ನ ಜಾಸ್ತಿ ಪಾಯಿಂಟ್ಸ್ಗಳನ್ನ ತಗೊಂತಾರೆ. ನಮ್ಮ ಬೆಂಗಳೂರು ಬುಲ್ಸ್ ಜಾಸ್ತಿ ಮ್ಯಾಚ್ ಆಡಿರೋದ್ರಿಂದ ಇಲ್ಲಿ ನಾವು ಒಂಥರ ಮೇಲ್ಗಡೆ ಇದ್ದೀವಿ, 7th ಪೊಸಿಷನ್ ಇದ್ದೀವಿ, ನಾವು ಆಲ್ಮೋಸ್ಟ್ ನ್ಯೂಟ್ರಲ್ ಇದ್ದೀವಿ ಅಂತ ಖುಷಿ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದ್ರೆ ನಾವು ಗೆದ್ದಿರೋದು 12 ಮ್ಯಾಚಲ್ಲಿ 5 ಮ್ಯಾಚು ಅಷ್ಟೇನೆ, ಜೊತೆಗೆ ಟೈ ಕೂಡ ಯಾವುದು ನಾವು ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಖುಷಿ ಪಡುವಂಥದ್ದೆಲ್ಲ ಏನಿಲ್ಲ ಬೆಂಗಳೂರು ಬುಲ್ಸ್. ಇಲ್ಲ ಗುರು ನಾವು ಹೌದು ಈ ಮ್ಯಾಚ್ ಗೆದ್ಬಿಟ್ಟು ಖುಷಿ ಪಡುವಂಥದ್ದೇನೆ ಆಗಿರೋದು. ಬಟ್ ಪಾಯಿಂಟ್ಸ್ ಟೇಬಲ್ ಅಂತ ಬಂದಾಗ ಖುಷಿ ಪಡೋ ಥರ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಆಫ್ ದ ಫೇಸ್ಗಿಂತ ಜಾಸ್ತಿ ನಮ್ಮದು ಕಂಪ್ಲೀಟ್ ಆಗಿದೆ. ನಮ್ಮ ಮಿಕ್ಕಿರುವಂಥದ್ದೇ ಕೆಲವು ಮ್ಯಾಚ್ಗಳು. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಅರ್ಧಕ್ಕಿಂತ ಜಾಸ್ತಿ ಮ್ಯಾಚಸ್ನ ಗೆಲ್ತು ಅಂತಂದ್ರೆ ಅವಾಗ ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಅದು ಯಾರ್ಯಾರ ಮೇಲೆ ಬರ್ತಾ ಇರೋದು, ಮೇಲ್ಗಡೆ ಇರುವಂಥವ್ರ ಮೇಲೆ ಬರ್ತಾ ಇರೋದು ಮ್ಯಾಚ್ಗಳು. ಇನ್ನ ಕಾನ್ಫಿಡೆನ್ಸ್ ಕೊಡುವಂಥ ಟೀಮ್ ಯಾವುದು ಅಂತಂದ್ರೆ ನನಗೆ ಯು ಮುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಇದೆ, ಜೊತೆಗೆ ದಬಾಂಗ್ ದೆಹಲಿ ಕೂಡ ಕಾನ್ಫಿಡೆನ್ಸ್ ಕೊಡ್ತಿದೆ. ಅವರು ಕೂಡ 3 ಮ್ಯಾಚ್ ನ ಸೋತಿದ್ದಾರೆ. ಟಾಪ್ ಅಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಹರಿಯಾಣ ಸ್ಟೀಲರ್ಸ್ ಏನೋ ಅಲ್ಲಿ ಇಲ್ಲಿ ಇದ್ದಾರೆ, ಬಟ್ ಓಕೆ ಅವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಯು ಮುಂಬಾ, ಜೈಪುರ್, ಗುಜರಾತ್, ದಬಾಂಗ್ ದೆಹಲಿ ಮತ್ತೆ ಪುಣೆ ಪಟನ್ಸ್ ಏನಿದ್ದಾರೆ, ಈ 5 ತಂಡಗಳು ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಹರಿಯಾಣ ಸ್ಟೀಲರ್ಸ್ ಹೆಂಗ್ ಬೇಕಾದ್ರೂ ಆಗ್ಬೋದು, ಜೊತೆಗೆ ಯು ಮುಂಬಾ ಕೂಡ ಹೆಂಗ್ ಬೇಕಾದ್ರೂ ಆಗ್ಬೋದು. ಬಟ್ ಟಾಪ್ 4 ಏನಿದ್ದಾರೆ ಇವರು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್ಪೆಷಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸು, ಪುಣೆ ಪಟನ್ಸು, ಗುಜರಾತ್ ಅವರು, ದಬಾಂಗ್ ದೆಹಲಿ ಅವರು ಓಕೆ ಅಂತ ಹೇಳ್ಬೋದು. 3 ಮ್ಯಾಚ್ ಸೋತಿದ್ರು. ಬಟ್ ಹೇಳಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು ಸೆಕೆಂಡ್ ಫೇಸಲ್ಲಿ. ನೋಡ್ಬೇಕಷ್ಟೇನೆ. ಒಟ್ಟಿನಲ್ಲಿ ನಮಗೇನೋ ಚೆನ್ನಾಗಿ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಟಾಪ್ 6 ಅಲ್ಲಿ ಇರೋವಂಥವ್ರು. ಓಕೆ ನನಗೇನೋ ಟಾಪ್ 4 ಅಲ್ಲಿ ಇರೋವಂಥವ್ರು ಪಕ್ಕ ಇವಾಗ ಏನಿದೆ ಟಾಪ್ 4 ಅಲ್ಲಿ ಅವ್ರು 100% ಕ್ವಾಲಿಫೈ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಟಾಪ್ 6 ಅಲ್ಲಿ ಬರ್ತಾರೆ ಅಂತ ಅನ್ನಿಸಿದೆ. ಬಟ್ ಇವಾಗ ಏನಿದ್ದಾರೆ
ಹರಿಯಾಣ ಸೀಲರ್ಸು, ಯು ಮುಂಬಾ ಇವರೆಲ್ಲ ಕೆಳಗಡೆ ಹೋಗಿ ಮೇಲ್ಗಡೆ ಬರುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಕೆಳಗಡೆ ಇರುವಂಥವ್ರು ಪಟ್ನಾ ಪೈರೇಟ್ಸ್, ಬೆಂಗಾಲ್ ವಾರಿಯರ್ಸ್ ಮತ್ತು ಬೆಂಗಳೂರು ಬುಲ್ಸ್ ಏನಾದ್ರು ಮಸ್ತಾಗಿ ಆಡ್ತು, ಯು ಪಿ ವಾರಿಯರ್ಸ್ ಮಸ್ತಾಗಿ ಆಡ್ತು ಸೆಕೆಂಡ್ ಫೇಸಲ್ಲಿ ಅಂತ ಅಂದಾಗ ಪ್ರಾಬ್ಲಿ ಮೇಲ್ಗಡೆ ಬರುವಂಥ ಸಾಧ್ಯತೆ ಇದೆ. ಬಟ್ ಅಷ್ಟೊಂದು ಗತ್ತು ತೋರಿಸ್ತಾ ಇಲ್ಲ ಅಲ್ಲಿ ಯು ಪಿ ವಾರಿಯರ್ಸ್ ಆಗಿರ್ಬೋದು, ಯು ಪಿ ಯೋಧಾಸ್ ಆಗಿರ್ಬೋದು, ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ಪಟ್ನಾ ಪೈರೇಟ್ಸ್ ತೋರಿಸ್ಬೋದು ಗತ್ನ, ಬೆಂಗಳೂರು ಬುಲ್ಸ್ ಕೂಡ ತೋರಿಸ್ಬೋದು ಅವರ ಗತ್ನ ಸೆಕೆಂಡ್ ಫೇಸಲ್ಲಿ. ಬಟ್ ನನಗೆ ಯಾಕೋ ಬೆಂಗಾಲು ಮತ್ತು ಯು ಪಿ, ತಮಿಳು ಮತ್ತು ತೆಲುಗು ಅವರು ಊಷ್ಟ ಅಂತ ಕಾಣಿಸ್ತಾ ಇದೆ. ಇವಾಗಿನ ಸದ್ಯದ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡ್ತು ಅಂತಂದ್ರೆ ಅದೇ ಸೆಕೆಂಡ್ ಫೇಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮ್ಯಾಚ್ ಆಗುತ್ತೋ ಅರ್ಧಕ್ಕಿಂತ ಜಾಸ್ತಿ ಮ್ಯಾಚ್ಗಳು ಇವಾಗ ಎಷ್ಟು ಮಿಕ್ಕಿರೋದು, ಆಲ್ಮೋಸ್ಟ್ ನಮಗೆ ಒಂದು 10 ಮ್ಯಾಚ್ ಮಿಕ್ಕಿದೆ. ಈಗ 10 ಮ್ಯಾಚಲ್ಲಿ ನಾವು 6ರಿಂದ 7 ಮ್ಯಾಚ್ ಅಂತೂ ಮಿನಿಮಮ್ ಗೆಲ್ಲಬೇಕು ನಾವು, ಮ್ಯಾಕ್ಸಿಮಮ್ ಒಬ್ವಿಯಸ್ಲಿ 10 ಮ್ಯಾಚ್ನೂ ಗೆಲ್ಲಕ್ಕೆ ಟ್ರೈ ಮಾಡಬೇಕು. ಆಗಿಲ್ಲ ಅಂತಂದರೆ 7-8 ಮ್ಯಾಚ್ ಅಂತೂ ನಾವು ಗೆಲ್ಲಕ್ಕೆ ಟ್ರೈ ಮಾಡಲೇಬೇಕು. ಇಲ್ಲ ಅಂತಂದರೆ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಾವು ರಿಪೀಟೆಡ್ ಆಗಿ ಮ್ಯಾಚಸ್ಗಳನ್ನ ಸೋಲ್ತಾ ಹೋಗ್ತು ಅಂತಂದರೆ ನಿಮಗೆ ಏನು ಅನಿಸುತ್ತೆ ಕರೆಂಟ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಯಾವ 6 ತಂಡಗಳು ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಡ್ಬೋದು, ಹಂಗೆ ಯಾರು ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ಬೋದು. ಯಾಕಂದರೆ ಟಾಪ್ 2 ಅಲ್ಲಿ ಫಿನಿಶ್ ಮಾಡಿರೋ ಗೊತ್ತಾ ನಿಮಗೆ ಅಡ್ವಾಂಟೇಜ್ ಇದೆ ಅಂತ. ನನಗೆ ಟಾಪ್ 2 ಅಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ಪುಣೇರಿ ಪಟನ್ಸ್ ಅಂತೂ 100% ಟಾಪ್ 2 ಅಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಾಮೆಂಟ್ ಸೆಕ್ಷನ್ ನಿಮ್ದೇ ಏನು ಬೇಕಾದ್ರೂ ಹಾಕ್ಬೋದು. ಬೆಂಗಳೂರು ಬುಲ್ಸ್ ಯಾವ ಪೊಸಿಷನಲ್ಲಿ ಫಿನಿಶ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ದ ಲೀಗ್ ಸ್ಟೇಜ್ ಅಂತ. ಸಿಗೋಣ, ಬುಬಾ.